ಬಡವರ ಸೂರಿನ ಕನಸಿಗೆ ಪ್ರಭಾವಿಗಳು ಕೊಳ್ಳಿ ಹಾಕ್ತಿದ್ದಾರೆ. ಆಶ್ರಯ ಯೋಜನೆಯಡಿ ನಿರಾಶ್ರಿತಿಗೆ ಸಿಗಬೇಕಾಗಿರುವಂತಹ ನಿವೇಶನ ಪ್ರಭಾವಿಗಳ ಪಾಲಾಗ್ತಾ ಇದೆ. ಮಂಡ್ಯದ ಪಾಂಡವಪುರ ಪುರಸಭೆ ವ್ಯಾಪ್ತಿಯಲ್ಲಿ ಬ್ರಹ್ಮಾಂಡ ಅಕ್ರಮ ಬೆಳಕಿಗೆ ಬಂದಿದೆ. ಇನ್ನು ನಕಲಿ ದಾಖಲೆ ಸೃಷ್ಟಿಸಿ ಒಂದು ನಿವೇಶನವನ್ನ ನೀಡಬೇಕು ಅಂತ ಕೂಡ ಇಲ್ಲಿ ಆಗ್ರಹ ಕೇಳಿ ಬರ್ತಾ ಇದೆ. ಹೋಮ್ ಮಿನಿಸ್ಟ್ರಿಗೂ ಲೆಟರ್ ಬರೆದು ಅಲ್ಲಿಂದ ಅವು ತನಿಖೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಸೈಟ್ಗಳನ್ನು ಇಷ್ಟ ಬಂದವ್ರ ಹೆಸರಲ್ಲಿ ಮಾಡಿಕೊಂಡು ಒಂದೊಂದು ಸೈಟ್ಗೆ 2-3 ಹಕ್ಕುಪತ್ರಗಳನ್ನು ಕೊಟ್ಕೊಂಡು ಒಂದೇ ಜಾಗಕ್ಕೆ ಈ ಥರದ್ದೆಲ್ಲ ಸುಮಾರು ಅವ್ಯವಹಾರಗಳು ನಡೆದಿದೆ ಹಿಂದೆಯಿಂದ. ಅದನ್ನೆಲ್ಲ ಬಯಲಿಗೆ ತರಬೇಕು. ಹೋಮ್ ಮಿನಿಸ್ಟ್ರಿಗೂ ಲೆಟರ್ ಬರೆದು ಅಲ್ಲಿಂದ ಅವು ತನಿಖೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಸೈಟ್ಗಳನ್ನು ಇಷ್ಟ ಬಂದವ್ರೆ. ಬಿಜೆಪಿಯ ರೆಬಲ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ. ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಇಂದು ರೆಬಲ್ ನಾಯಕರು ಸಭೆ ನಡೆಸಲಿದ್ದಾರೆ. ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿರುವ ರೆಬಲ್ಸ್ ಟೀಮ್ ಇಂದು ಬೆಳಗ್ಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟವನ್ನು ನಡೆಸುವ ಬಗ್ಗೆ ತಿಳಿಸುವ ಸಾಧ್ಯತೆ ಕೂಡ ಇದೆ. ಇನ್ನು ಬಿಜೆಪಿ ರೆಬಲ್ಸ್ ಪತ್ರಿಕಾಗೋಷ್ಠಿ ಕುತೂಹಲ ಕೆರಳಿಸಿದೆ. ವಿಜೇಂದ್ರ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಲಿದ್ದಾರಾ ಅಥವಾ ಮತ್ತೆ ನಾಯಕತ್ವ ಬದಲಾವಣೆಗೆ ಕೂಗು ಏಳಲಿದೆಯಾ ಎನ್ನುವ ಅನುಮಾನ ಕೂಡ ವ್ಯಕ್ತವಾಗಿದೆ. ದಾವಣಗೆರೆ ಜಿಲ್ಲೆಯ ಲೋಕಿಕೆರೆ ಗ್ರಾಮದಲ್ಲಿ ಉತ್ತಮ ಆಸ್ಪತ್ರೆಗಾಗಿ 8 ಹಳ್ಳಿಗಳ ಜನರು ಪರದಾಡ್ತಾ ಇದ್ದಾರೆ. ಲೋಕಿಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ 8 ಹಳ್ಳಿಯ 50,000ಕ್ಕೂ ಅಧಿಕ ಜನರಿಗೆ ಆಸರೆಯಾಗಿದೆ. ಆದರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ದಿನದ 24 ಗಂಟೆಯೂ ಕೂಡ ತೆಗೆಯೋದಿಲ್ಲ. ಇದರಿಂದಾಗಿ ಸಾಕಷ್ಟು ಜನರಿಗೆ ಅನಾನುಕೂಲವಾಗ್ತಾ ಇದೆ. ಹೆರಿಗೆ ಯಾರಿಗಾದ್ರೂ ಕೂಡ ತುರ್ತು ಆರೋಗ್ಯ ಸೇವೆ ಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರ ಮಾಡೋದಕ್ಕೆ ಜನರು ಮನವಿ ಕೂಡ ಮಾಡಿದ್ದಾರೆ. ಕೊಡಗಿನ ಹಲವು ಕಡೆ ಅಕ್ರಮ ಕಲಬೆರಕೆ ಜೇನು ಮಾರಾಟ ಆಗ್ತಾ ಇದೆ. ಕಿಡಿಗೇಡಿಗಳು ಬೆಂಗಳೂರಿನಿಂದ ಜೇನನ್ನು ತಂದು ಕೊಡಗು ಜಿಲ್ಲೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಕೊಡಗು ಹಾಸನ ಗಡಿಭಾಗದಲ್ಲಿ ಆಟೋ ಜಪ್ತಿ ಮಾಡಲಾಗಿದೆ. ಆಹಾರ ಸುರಕ್ಷತೆ ಹಾಗೆ ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ದಾಳಿ ನಡೆಸಿ ಜೇನನ್ನ ವಶಕ್ಕೆ ಪಡೆದಿದ್ದಾರೆ. ಅಸ್ಸಾಂ ಮೂಲದ ವ್ಯಕ್ತಿಗಳಿಂದ ನಕಲಿ ಜೇನು ಮಾರಾಟ ಆಗ್ತಾ ಇದೆ. ಜೇನುಗೂಡು ಇಟ್ಟುಕೊಂಡು ಫ್ರೆಶ್ ಜೇನು ಅಂತ ಹೇಳಿ ವಂಚನೆ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಇವರ ಬೃಹತ್ ಜಾಲ ಇರುವ ಶಂಕೆ ವ್ಯಕ್ತವಾಗಿದೆ. ಸುಮಾರು 40-50 ಲೀಟ್ರಷ್ಟು ನಕಲಿ ಜೇನುತುಪ್ಪನ ಮಾರ್ತಾಯಿದ್ರು. ಮತ್ತು ನಮ್ಮ ನೋಡಿದ ತಕ್ಷಣ ಓಡಿದ್ರು. ಅವರನ್ನು ಹಿಡಿದುಬಿಟ್ಟು ತಕ್ಷಣ ನಾನು ಪೊಲೀಸ್ನವ್ರಿಗೆ ಕರೆ ಮಾಡಿ ಮತ್ತು ಇದ್ದಂಥ ಸಾರ್ವಜನಿಕರು ಸಹ ನಮಗೆ ಸಪೋರ್ಟಿಗೆ ಬಂದು ಮತ್ತು ತದನಂತರ ಅವರು ಮಾರಾಟ ಮಾಡಿದವರೆಲ್ಲ ನಮಗೆ ಮೋಸ ಮಾಡಿದ್ದಾರೆ ಅಂತ ಬಂದು ತಕ್ಷಣ ಪೊಲೀಸ್ನವರು ಬಂದಾಗ ನಾವು ಅಲ್ಲಿಂದ ಶಾಂಪಲನ್ನು 4 kg ಶಾಂಪಲನ್ನು ತೆಗೆದುಕೊಂಡು ನಂತರ ನಮ್ಮ NABL ಲ್ಯಾಬಿಗೆ ಕಳಿಸ್ಕೊಟ್ಟಿದ್ದೀವಿ. ಸುಮಾರು 40-50 ಲೀಟ್ರಷ್ಟು ನಕಲಿ ಜೇನುತುಪ್ಪ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದೆ. ಪುರಾತನ ಇತಿಹಾಸ ಹೊಂದಿರುವ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯ ಇದಾಗಿದೆ. 3 ತಿಂಗಳಲ್ಲಿ ಬರೋಬ್ಬರಿ 76,79,245 ರೂಪಾಯಿ ಸಂಗ್ರಹವಾಗಿದೆ. ತಡರಾತ್ರಿಯವರೆಗೂ ಕೂಡ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ದೇವಾಲಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೆಲ್ವಮಣಿ ನೇತೃತ್ವದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ರಾಜ್ಯಾದ್ಯಂತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಭೈರತಿ ರಣಗಲ್ ಚಿತ್ರ ರಿಲೀಸ್ ಆಗಿದೆ. ಫಸ್ಟ್ ಶೋಗೆ ಬೆಂಗಳೂರಿನ ನರ್ತಕಿ ಸಿನಿಮಾ ಮಂದಿರ ಹೌಸ್ಫುಲ್ ಆಗಿದೆ. ಭೈರತಿ ರಣಗಲ್ ಸಿನಿಮಾ ನೋಡಲು ಶಿವಣ್ಣ ಕುಟುಂಬ ಸಮೇತರಾಗಿ ಥಿಯೇಟರ್ಗೆ ಆಗಮಿಸಿದ್ರು. ಇನ್ನು ವಿಜಯನಗರದಲ್ಲೂ ಕೂಡ ಭೈರತಿ ರಣಗಲ್ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೊಸಪೇಟೆಯ ಮರಾಲಂ ಟಾಕೀಸ್ನಲ್ಲಿ ಚಿತ್ರ ಬಿಡುಗಡೆಯಾಗಿದೆ. ರಿಲೀಸ್ಗೂ ಮುನ್ನ ಶಿವಣ್ಣನ ಕಟೌಟ್ಗೆ ಅಭಿಮಾನಿಗಳು ಭರ್ಜರಿ ಅಲಂಕಾರವನ್ನು ಮಾಡಿ ಸಂಭ್ರಮಿಸಿದ್ದಾರೆ. ಇನ್ನು ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಮತದಾನ ಪೂರ್ಣಗೊಂಡಿದೆ. ಸಂಡೂರು ಬೈ ಎಲೆಕ್ಷನ್ ಮತದಾನ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಹಾಲಿ ಮಾಜಿ ಸಚಿವರಿಗೆ ಸಂಡೂರು ಪ್ರತಿಷ್ಠೆಯ ಫೈಟ್ ಆಗಿದೆ. ಸಚಿವ ಸಂತೋಷ್ ಲಾಡ್ ಹಾಗೆ ಮಾಜಿ ಸಚಿವ
ಜನಾರ್ದನ್ ರೆಡ್ಡಿಗೆ ಈ ಬೈ ಎಲೆಕ್ಷನ್ ಪ್ರತಿಷ್ಠೆ ಫೈಟ್ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಹಾಗೆ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಅಭ್ಯರ್ಥಿ ಸ್ಪರ್ಧೆಯನ್ನ ನಡೆಸಿದ್ರು. ಈಗಾಗಲೇ ಸಂಡೂರು ಬೈ ಎಲೆಕ್ಷನ್ ಮತದಾನ ಮಾಡಿರುವಂತಹ ಕ್ಷೇತ್ರದ ಮತದಾರರು ಗೆಲುವಿನ ಲೆಕ್ಕಾಚಾರ ಮಾಡ್ತಿದ್ದಾರೆ. ವಿಜಯನಗರ ಜಿಲ್ಲೆ ಚೆನ್ನೈ ಮಿಲ್ಕ್ ಕಂಪನಿ ವಂಚನೆ ಪ್ರಕರಣ ಸಂಬಂಧ ಹೊಸಪೇಟೆಯಲ್ಲಿ ಸಿಐಡಿ ತನಿಖಾ ತಂಡ ಬೀಡುಬಿಟ್ಟಿದೆ. ಸಿಐಡಿಗೆ ಪ್ರಕರಣ ವರ್ಗಾವಣೆ ಆಗ್ತಾ ಇದ್ದಂತೆ ತನಿಖೆ ಚುರುಕುಗೊಂಡಿದೆ. ಕಲಬುರಗಿ ವಿಭಾಗದ ಸಿಐಡಿ ಡಿವೈಎಸ್ಪಿ ಅಸ್ಲಾಂ ಭಾಷಾ ನೇತೃತ್ವದ 4 ತಂಡ ತನಿಖೆಯನ್ನ ನಡೆಸ್ತಾ ಇದೆ. ಹೊಸಪೇಟೆ ಪಟ್ಟಣ ಠಾಣೆಗೆ ವಿಸಿಟ್ ಮಾಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಸೀಸ್ ಆಗಿದ್ದ ಚೆನ್ನೈ ಕಂಪನಿ ಕಚೇರಿ ತೆರೆದು ದಾಖಲೆ ತಡಕಾಡಿದ್ದಾರೆ. ವಂಚನೆಗೊಳಗಾದ ಸ್ಥಳೀಯರು ರೈತರನ್ನ ಕರೆದು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 30 ಜನ ಆರೋಪಿಗಳು ಹಾಗೂ 105 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಒಟ್ಟು 55 ಲಕ್ಷ ರೂಪಾಯಿ ಮೌಲ್ಯದ ಬೈಕ್ ಜಪ್ತಿ ಮಾಡಿದ್ದಾರೆ. ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ ಕಳ್ಳತನ ನಡೆದಿತ್ತು. ಒಟ್ಟು 37 ಪ್ರಕರಣಗಳನ್ನ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು ಕೂಡ ಆರೋಪಿಗಳು ಬೈಕ್ ಕಳ್ಳತನದಿಂದ ಬಂದ ಹಣದಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರಂತೆ. ಕೋಲಾರದ ಡಿಸಿಸಿ ಬ್ಯಾಂಕ್ ಒಂದು ಕಾಲದಲ್ಲಿ ರೈತರು ಮಹಿಳೆಯರಿಗೆ ವಿವಿಧ ರೀತಿಯ ಸಾಲಗಳನ್ನು ನೀಡಿ ಆಸರೆಯಾಗಿತ್ತು. ಆದರೆ ಇದೀಗ ಹಲವು ಭ್ರಷ್ಟಾಚಾರ ರಾಜಕೀಯಕ್ಕೆ ಬ್ಯಾಂಕ್ ಬಲಿಯಾಗಿದೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಅದೇ ಬ್ಯಾಂಕ್ಗೆ ಮಹಿಳೆಯರು ಹಿಡಿಶಾಪ ಹಾಕ್ತಿದ್ದಾರೆ. ಸಾಲ ಇರಲಿ, ಬ್ಯಾಂಕ್ನಲ್ಲಿ ಇಟ್ಟಿರುವಂತ ಠೇವಣಿ ಕೂಡ ನೀಡ್ತಾ ಇಲ್ಲ ಅಂತ ಮಹಿಳೆಯರು ಹಾಗೆ ರೈತರು ತಿರುಗಿ ಬಿದ್ದಿದ್ದಾರೆ. ಮಹಿಳೆಯರ ಠೇವಣಿಯನ್ನು ಸಾಲಕ್ಕೆ ಜಮಾಯಿಸಬೇಕು. ಡಿಸಿಸಿ ಬ್ಯಾಂಕ್ ಚುನಾವಣೆ ದಿನಾಂಕ ನಿಗದಿ. ಮಹಿಳೆಯರನ್ನು ಅದು ಶಾಖಾಂಬರಿ ಶಕ್ತಿಪೀಠ ಎಂದು ಹೆಸರಾದ ಬನಶಂಕರಿ ದೇವಸ್ಥಾನ. ದೇಶ ವಿದೇಶದಿಂದಲೂ ತಾಯಿ ಬನಶಂಕರಿ ದರ್ಶನಕ್ಕೆ ಜಾತ್ರೆಗೆ ಭಕ್ತರು ಬರ್ತಾರೆ. ಆದ್ರೆ ಬಂದ ಭಕ್ತರಿಗೆ ದೇವಸ್ಥಾನದ ಎದುರಿನ ಪುಷ್ಕರಣಿ ಖಾಲಿ ಇರೋದು ಬಹಳ ಬೇಸರ ತರಿಸುತ್ತೆ. ಹರಿದ್ರ ತೀರ್ಥ ಪುಷ್ಕರಣಿ ಹೊಂಡ ಖಾಲಿ ಇರೋದ್ರಿಂದ ಪುಣ್ಯ ಸ್ನಾನ ಭಾಗ್ಯ ಇಲ್ಲ. ಜೊತೆಗೆ ಮಕ್ಕಳಾಗದವರು ಕೂಡ ಮಕ್ಕಳಾದ್ರೆ ಹೊಂಡದಲ್ಲಿ ತೆಪ್ಪದ ಹರಕೆ ಮಾಡ್ಕೊಂಡಿರ್ತಾರೆ. ಆದ್ರೆ ಹೊಂಡ ಖಾಲಿ ಇರೋದ್ರಿಂದ ಪುಣ್ಯ ಸ್ನಾನವಿಲ್ಲ, ತೆಪ್ಪದ ಹರಕೆ ತೀರ್ತಾ ಇಲ್ಲ. ಇನ್ನೇನು 1.5 ತಿಂಗಳ ಹೊತ್ತಿಗೆ ಬನಶಂಕರಿ ಜಾತ್ರೆ ಕೂಡ ಆರಂಭವಾಗಲಿದೆ. ಆದ್ರಿಂದ ಈಗಿನಿಂದಲೇ ಹೊಂಡ ತುಂಬಿಸಿ ಪುಣ್ಯ ಸ್ನಾನದ ಭಾಗ್ಯ ಕಲ್ಪಿಸಬೇಕಂತ ಭಕ್ತರು ಮನವಿಯನ್ನ ಮಾಡ್ತಾ ಇದ್ದಾರೆ. ಕೊಡಗಿನ ಕರಿಕೆ ಗ್ರಾಮದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದೆ. ಕಳೆದ 15 ದಿನಗಳಿಂದ ಗ್ರಾಮದಲ್ಲಿ ಚಿರತೆ ಓಡಾಡ್ತಾ ಇದೆ. ಜೊತೆಗೆ 6 ನಾಯಿಗಳನ್ನ ಚಿರತೆ ಬಲಿ ತೆಗೆದುಕೊಂಡಿದೆ. ಚಿರತೆ ನಾಯಿಯನ್ನು ಹಿಡಿಯುವಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೀಗಾಗಿ ಕೂಡಲೇ ಚಿರತೆ ಸೆರೆಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸುತ್ತಮುತ್ತಲಿನ ಊರಿನಲ್ಲಿ ಚಿರತೆ ಹಾವಳಿ ಭಾರಿ ಇದೆ. ಈ ಒಂದು ತಿಂಗಳಿಂದ ಈಚೆಂತರೂ ನಮ್ಮ ಈ ಅಕ್ಕಪಕ್ಕದ 3 ಮನೆಗಳಿಂದ ಒಂದು 6 ನಾಯಿಗಳನ್ನು ತಗೊಂಡು ಹೋಗಿದೆ. ನಮ್ಮ ಮನೆಯಿಂದ ಇದೇ ಜಾಗಕ್ಕಾಗಿ ಹೋಗಿ ಇಲ್ಲೇ ನಾಯಿ ಇತ್ತು, ಅದನ್ನು ಹಿಡಿದು ತಗೊಂಡೋಗಿದೆ. ಹೀಗಾಗಿ ಅರಣ್ಯ ಇಲಾಖೆ ನಮ್ಮ CC ಕ್ಯಾಮರಾದಲ್ಲಿ ಸೆರೆಯಾಗಿ ಅದನ್ನು ನಾವು ಅರಣ್ಯ ಇಲಾಖೆಗೆ ತಿಳಿಸಿ. ರಣಹದ್ದುವೊಂದು ಕಾರವಾರ ಬಿಟ್ಟು ವಾಪಸ್ ಹೋಗದೆ ಇರೋದು ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ನಿರಾಶ್ರಿತರಾಗಿರುವ ರಣಹದ್ದಿಗೆ ವೈದ್ಯರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಈ ರಣಹದ್ದು ವೈಟ್ ರಂಪಟ್ ಜಾತಿಗೆ ಸೇರಿದ್ದಾಗಿದೆ. ಇನ್ನು ಮಹಾರಾಷ್ಟ್ರದ ಟೋಡೋಬಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಿಂದ ಅಪರೂಪದ ಪಕ್ಷಿ ಹಾರಿ ಬಂದಿದೆ.